ಜಾಮೀನು ಅರ್ಜಿ 4ನೇ ಬಾರಿಗೆ ಕುಲಾಯಿಸಿದೆ. ಎಚ್.ಡಿ. ರೇವಣ್ಣನವರು ಫೈನಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಆಗಲಿದ್ದಾರೆ. ಸದ್ಯಕ್ಕೆ ಜಾಮೀನು ಸಿಕ್ಕರೂ ಕೂಡ ಮುಂದಿನ ದಿನಗಳಲ್ಲಿ ತಪ್ಪಿದ್ದಲ್ಲ ಸಂಕಷ್ಟ. ಬಿಗ್ ರಿಲೀಫ್ ಅಲ್ಲ ಇದು. ಈಗ ಸದ್ಯಕ್ಕೆ ರಿಲೀಫ್ ಅನ್ಸ್ಬೋದು, ಬಿಟ್ರೆ ಜಾಮೀನು ಸಿಕ್ಕರೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಬಹಳ ಕೇರ್ಫುಲ್ ಆಗಿರಬೇಕು. ಸಂತ್ರಸ್ತೆ ಮಹಿಳೆಯಿಂದ ಸ್ಪಷ್ಟನೆ ಬೇಕಾಗಿದೆ. ಹಾಗಾಗಿ ಶುರುವಾಗ್ತಾ ಇದೆ ಅನುಮಾನ. ಮರು ಹೇಳಿಕೆ ಪಡೆಯೋದಕ್ಕೆ ಮುಂದಾಗ್ತಾ ಇದೆಯಂತೆ SIT ತಂಡ. ಈಗ ಈ ಹಿಂದೆ ಅಂದ್ರೆ 2 ದಿನಗಳ ಹಿಂದೆ ಅಷ್ಟೇ ಆ ಸಂತ್ರಸ್ತೆ ಮಹಿಳೆ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಎಲ್ಲೋ ಒಂದು ಕಡೆ ಅದನ್ನ ಬಲವಂತವಾಗಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈಗ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತೆ ಕೊಡ್ಲೇಬೇಕಾಗತ್ತೆ. ಅದರಲ್ಲಿ ಯಾವ ಪದಗಳು ಮಿಸ್ ಆಗ್ಲೇಬಾರ್ದು. ಆಕೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೋ ಅದೇ ಸ್ಟೇಟ್ಮೆಂಟ್ ಅನ್ನ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಕೊಡಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಸಂತ್ರಸ್ತೆ ಮಹಿಳೆಗೂ ಕೂಡ ಸಂಕಷ್ಟ ಒದಗಿ ಬಂದಂತೆ ಕಾಣ್ತಾ ಇದೆ. ಜಸ್ಟ್ ಬಿಕಾಸ್ ಈ ಹಿಂದೆ ಏನು ಆಕೆಯನ್ನ ಅಪಹರಣ ಮಾಡಲಾಗಿದೆ ಅಂತ ದೂರು ಕೂಡ ಆ ಸಂತ್ರಸ್ತೆಯ ಮಗ ನೀಡಿತ್ತು. ನಾನಾ ರೀತಿಯಾದಂತಹ ಐಡ್ರಾಮವು ಕೂಡ ನಡೆದಿತ್ತು. ಅದಾದ ನಂತರ ದಿಢೀರಂತ ಆ ಸಂತ್ರಸ್ತೆ ಬಂದು, ಇಲ್ಲ, ನನ್ನನ್ನ ಯಾರೂ ಕೂಡ ಅಪಹರಿಸಿಲ್ಲ, ನಾನು ನನ್ನ ಸಂಬಂಧಿಕರ ಮನೆಯಲ್ಲಿ ಇದ್ದೆ, ಅಲ್ಲಿ ನನ್ನ ಸಂಬಂಧಿಕರು ಹೇಳ್ತಾ ಇದ್ರು ಈ ರೀತಿ ಆಗಿದೆ ಅಂದಾಗ ನನಗೆ ತುಂಬಾ ನೋವಾಯಿತು. ಎಚ್.ಡಿ. ರೇವಣ್ಣ ಸಾಹೇಬ್ರು ಏನು ಮಾಡಿಲ್ಲ, ಪ್ರಜ್ವಲ್ ರೇವಣ್ಣನವರು ಕೂಡ ಏನು ಮಾಡಿಲ್ಲ, ನನ್ನನ್ನು ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವರಿಂದ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ತಕರಾರು ಆಗಿಲ್ಲ ಅಂತ ಈಗ ಏನು 2 ದಿನಗಳ ಹಿಂದೆಯಷ್ಟೇ ರಿಲೀಸ್ ಮಾಡಿದಂಥ ವಿಡಿಯೋದಲ್ಲಿ ಆ ಮಹಿಳೆ ಹೇಳಿಕೆಯನ್ನು ಕೊಟ್ಟಿತ್ತು. ಅದು ಎಲ್ರಿಗೂ ಕೂಡ ಒಂದು ಕಡೆ ಟೆನ್ಷನ್ ಅನ್ನ ತಂದಿತ್ತು. ಇದೇನಪ್ಪ ಹಿಂಗಾಯ್ತು, ಈ ಹೆಣ್ಣು ಮಗಳೇ ಆ ವಿಡಿಯೋದಲ್ಲಿ ಇದ್ದಿದ್ದು ಎನ್ನಲಾಗ್ತಾ ಇತ್ತು. ಬಟ್ ಆ ಹೆಣ್ಣು ಮಗಳೇ ಈಗ ಏನೂ ಆಗಿಲ್ಲ, ರೇವಣ್ಣನವರಿಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿರ್ಲಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿರೋದು ಬಹಳ ಅಂದ್ರೆ ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಏನು ಈ ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಅದೇ ರೀತಿಯಾದಂತಹ ಹೇಳಿಕೆ ಈಗ SIT ಟೀಮ್ ಮುಂದೆ ಕೊಡಬೇಕಾಗತ್ತೆ. ಎಲ್ಲೂ ಕೂಡ ಚಾಚು ತಪ್ಪಬಾರ್ದು. ಏನು ವರ್ಡಿಂಗ್ಸ್ ಅನ್ನ ಯೂಸ್ ಮಾಡಿದ್ದಾರೋ ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ಕಳೆದ 2 ದಿನಗಳಿಂದಲೂ ಕೂಡ ಬಹಳ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಇದು. ಹಾಗಾಗಿ SIT ಟೀಮ್ ಮತ್ತೊಮ್ಮೆ ಆ ಸಂತ್ರಸ್ತೆ ಮುಂದೆ ಆ ಹೇಳಿಕೆಯನ್ನ ಪಡೆಯುವುದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಎಚ್.ಡಿ. ರೇವಣ್ಣ ಮತ್ತು